ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಈ ಮಾಧ್ಯಮದ ಪ್ರಕಾರ ನಾನು ತಿಳಿಯಪಡಿಸುವುದೇನೆಂದರೆ ದಿನಾಂಕ 19 ಫೆಬ್ರವರಿಯಲ್ಲಿ ಅಂಕಾ ಮಸೀದಿಯಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ನಿನ್ನೆ ಪೊಲೀಸರು ಕಿಲ್ಲಾವಣೆಯಲ್ಲಿ ಹೋಗಿ ಕೆಲವು ಹುಡುಗರನ್ನು ಹಿಡಿಯಲು ಪ್ರಯತ್ನಿಸಿದಾಗ ಸದರಿ ವೇಳೆಯಲ್ಲಿ ಶ್ರೀ ವೀರಣ್ಣ ಚಿನ್ನತಮಠ ಅವರು ಬಂದು ನಮ್ಮ ಹುಡುಗರನ್ನು ಹಿಡಿಯಬೇಡಿ, ತಪ್ಪಿಸ್ತರನ್ನು ನಾವೇ ತಂದು ಕೊಡುತ್ತೇನೆ ಅಂತ ಹೇಳುತ್ತಿರುವುದು ಸರಿಯಾದ ಮಾತು. ಆದರೆ ಸದರಿ ವೇಳೆ ಶ್ರೀ ವೀರಣ್ಣ ಚಿನ್ನತಮಠ ಅವರು ಮುಸ್ಲಿಮರನ್ನು ಯಾಕೆ ಹಿಡಿಯುವುದಿಲ್ಲ, ಮುಸ್ಲಿಮನ್ನು ಹಿಡಿಯಿರಿ ಎಂದು ಹೇಳುತ್ತಿರುವುದು ವಿಷಾದಕರ ಸಂಗತಿ. ಹಾಗೂ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ವೀರಣ್ಣ ಚಿನ್ನತಮಠ 4 ಸಲ ಶಾಸಕರಾಗಿದ್ದಾರೆ, 2 ಸಲ ಬಿಡಿಡಿ ಚೇರ್ಮನ್ ಆಗಿದ್ದಾರೆ. ಇವರು ಪೊಲೀಸರನ್ನು ತಾಕತ್ತಿದ್ದರೆ ಮುಸ್ಲಿಮರನ್ನು ಹಿಡಿಯಿರಿ ಎಂದು ಹೇಳುತ್ತಿದ್ದಾರೆ. ಪೊಲೀಸರಿಗೆ ಇವರು ಡ್ಯೂಟಿ ಕಲಿಸುತ್ತಿದ್ದಾರೆ ಮತ್ತು ಇವರು ಪಂಕಾ ಮಸೀದಿ ಮುಂದ ಪಾರ್ಲಿಮೆಂಟ್ ಅಲ್ಲದು ಪಂಕಾ ಮಸೀದಿ ಮುಂದ ಯಾಕೆ ವ್ಯಾನ್ ನಿಲ್ಲಿಸುತ್ತೀರಿ ಎಂದು ಪೊಲೀಸರನ್ನು ಕೇಳುತ್ತಿದ್ದಾರೆ. ಆದರೆ 5 ವ್ಯಾನ್ಗಳನ್ನು ಪೊಲೀಸರು ಪಂಕಾ ಮಸೀದಿ 5 ವ್ಯಾನ್ಗಳು ಇದ್ದರೂ ಸಹ 19 ತಾರೀಕಿಗೆ ದೊಡ್ಡ ಘಟನೆ ಆಗೋದು. ಆದರೆ ಆ ಪಂಕಾ ಮಸೀದಿ ಮುಂದೆ ವ್ಯಾನ್ ತೆಗೆದರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಮತ್ತು ಯಾವುದೇ ಮೆರವಣಿಗೆ ಬಂದರೆ ವ್ಯಾನ್ ಇಲ್ಲದೇ ಇದ್ದರೆ ಅನಾಹುತ ಆಗುವ ಸಂಭವ ಇದ್ದು ಆ ಕಾರಣಕ್ಕೆ ಪೊಲೀಸರು ಅಲ್ಲೇ ವ್ಯಾನ್ ನಿಲ್ಲಿಸುತ್ತಾರೆ. ವೀರಣ್ಣ ಚಿನ್ನತಮಠ ಅವರು ವ್ಯಾನ್ ಅಲ್ಲಿ ತೆಗೆಸಿರಿ ಅಂತ ಹೇಳ್ತಾರೆ. ಆದರೆ ಇವರ ಉದ್ದೇಶ ಏನಿದೆ ಮತ್ತು ಸದಿಯವರು ಪದೇ ಮಾಧ್ಯಮ ಮುಖಾಂತರ ಮುಸ್ಲಿಮರನ್ನು ಏಳಿಸುವುದು, ಅವಹೇಳನಕಾರಿ ಹೇಳಿಕೆ ಹೇಳುವುದು ಮಾಡುತ್ತಿದ್ದಾರೆ. ಕಾರಣ ಬಾಗಲಕೋಟೆಯಲ್ಲಿ ಅಜಾದರೆ ನವನಗರದಲ್ಲಿ ತಿಳಿಸ್ತದೆ, ನವನಗರದಲ್ಲಿ ಆದರೆ ಬಾಗಲಕೋಟೆ ತಿಳಿಸ್ತದೆ ಅಂತ ಹೇಳೋದು ವಿಷಾದಕರ ಸಂಗತಿ. ಯಾಕಂತಂದ್ರೆ ನಿಮಿಷಿಗೆ ಒಮ್ಮೆ ಅಜಾಗತ್ತೆ, ತಾಸಿಗೆ 60 ಸಲ, 24 ತಾಸದಲ್ಲಿ 1440 ಸಲ ಇಡೀ ಜಗತ್ತಿನಲ್ಲಿ ಅಜಾಗುತ್ತೆ. ಎಲ್ಲಿ ತಾವು ತಡೆಯೋರು? ಕಾನೂನಿಗಿಂತ ದೊಡ್ಡವರು ನಾವಲ್ಲ. ಕಾರಣ ದಿನಾಂಕ 19 ಫೆಬ್ರವರಿಯಲ್ಲಿ ಅಂಕಾ ಮಸೀದಿ ಮುಂದೆ ನಡೆದ ಘಟನೆ ಒಂದು ರಾಜಕೀಯ ರಣತಂತ್ರ. ಕಾರಣ ವೀರಣ್ಣ ಚಿನ್ನತಮಠ ಅವರು ಶಾಸಕರಿದ್ದಾಗ ಮುಸ್ಲಿಮರು ಶಾಂತ ಪ್ರಿಯರು, 5 ಹೊತ್ತು ನಮಾಜ್ ಬಿಡುತ್ತಾರೆ, ದೇಶಭಕ್ತರು ಎಂದು ಹೇಳುತ್ತಾರೆ. ಈಗ ಅಧಿಕಾರದಲ್ಲಿದ್ದಾಗ ಮುಸಲ್ಮಾನರು ದೇಶದ್ರೋಹಿಗಳು, ಜಹಾದಿಗಳು ಮತ್ತು ಸಾವರು ಮತ್ತು ಪಂಕಾ ಮಸೀದಿಯನ್ನು ಕೀಲಿ ಹಾಕರಿ ಮತ್ತು ಸಮಿತಿಯ ಸದಸ್ಯರನ್ನು ಬಂಧನಕ್ಕೆ ಒಳಪಡಿಸಿ ಅಂತ ಹೇಳ್ತಾರೆ. ಅಧಿಕಾರ ಇದ್ದಾಗ ಒಮ್ಮೆ ಈ ವಿಷಯದ ಕುರಿತು ಸಂಪೂರ್ಣ ಜನರಿಗೆ ಗೊತ್ತಾದ ಮಾತೇನೆಂದರೆ ಇಲ್ಲಿ ಕೋಮಗಲಭೆಗಿಂತ ರಾಜಕೀಯವನ್ನು ನಡೆಯುತ್ತಿದ್ದು, ರಾಜಕೀಯ ಲಾಭ ಪಡೆದುಕೊಂಡು ರಾಜಕೀಯ ರಣತಂತ್ರ ರೂಪಿಸಿ ಈ ರಾಜಕೀಯ ಲಾಭಕ್ಕಾಗಿ ಈ ಹೇಳಿಕೆಯನ್ನು ಹೇಳುತ್ತಿದ್ದಾರೆ. ದಿನಾಂಕ 19 ಫೆಬ್ರವರಿಯಲ್ಲಿ ಪಂಕಾ ಮಸೀದಿ ಘಟನೆಯ ಕುರಿತು ಡಿಸಿ ಆಫೀಸ್ ಮುಂದೆ ಮನವಿ ಸಲ್ಲಿಸುವ ವೇಳೆ ಕೆಲವು ನಾಯಕರು, ಹಿಂದೂ ಜಾಗರಣ ವೇದಿಕೆಯ ಕೆಲವು ನಾಯಕರು ಹೇಟ್ ಸ್ಪೀಚ್ ಮಾಡಿದ್ದಾರೆ. ಆ ಹೇಟ್ ಸ್ಪೀಚ್ ನಲ್ಲಿ ಬಹಳ ಹೇಟ್ ಸ್ಪೀಚ್ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮರನ್ನು ಮನೆಯಲ್ಲಿ ಹೊಕ್ಕಿ ಹೊಡೆಯುತ್ತೇವೆ, ಅವರನ್ನು ಚಪ್ಪಲಿಯಲ್ಲಿ ಹೊಡೆದು ಪಾಕಿಸ್ತಾನಕ್ಕೆ ಕಳಿಸುತ್ತೇವೆ, ಮುಸ್ಲಿಮರು ದೇಶದ್ರೋಹಿಗಳು ಹಾಗೂ ಸಾವುರೆಂದು ಹೇಳಿರುತ್ತಾರೆ. ಕಾರಣ ಈ ಕುರಿತು ಬಾಗಲಕೋಟೆ ಮುಸ್ಲಿಮರಲ್ಲಿ ಬಹಳ ನೋವುಂಟು ಆಗಿತ್ತು ಹಾಗೂ ಈ ವಿಷಯದ ಕುರಿತು ನಗರದಲ್ಲಿ ಅಶಾಂತಿ ಹುಟ್ಟು ಹಾಕುವ ಒಂದು ನಿರ್ಮಾಣ ಮಾಡಿದ್ದಾರೆ. ಕಾರಣ ಇಲಾಖೆಯವರು, ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದರಿ ಹೇಟ್ ಸ್ಪೀಚ್ ನೀಡುವವರನ್ನು ಸೂಕ್ತ ಕ್ರಮ ಕೈಗೊಂಡು ಸೋಮೋಟೋ ಕೇಸ್ ಹಾಕಬೇಕೆಂದು ನಾನು ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗೆ ಕೇಳಿಕೊಳ್ಳುತ್ತೇನೆ. ನಾನು ಅಯ್ಯೂಬ್ ಖಾನ್ ಬಾಗೇವಾಡಿ.